ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಅಗಜಾನ ಪದ್ಮಾರ್ಕಂ ಗಜಾನ ಮಹರ್ಷಂ ಅನೇಕದಂತ ಭಕ್ತಾನಾಂ ಏಕದಂತ ಉಪಾಸ್ಮಹೇ. ಈಗ ನಮ್ಮ ನಾಡ ಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಪ್ರಾರಂಭ ಆಗಿದೆ. ನಮ್ಮ ಆನೆಗಳು ಯಾವ ಕಾಡಿಂದ ನಾಡಿಗೆ ಬರ್ತದೆ ಆಗ ದಸರಾ ಪ್ರಾರಂಭ ಆಯಿತು ಅಂತಾನೆ. ಒಂದು ದಿನ ಹಬ್ಬ ಮಾಡ್ಬೋದು, 10 ದಿನ ಮಾಡ್ಬೋದು. ಇದು ನಮಗೆ 2 ತಿಂಗಳು ಹಬ್ಬ ಇದ್ದ ಹಾಗೆ. ಯಾಕೆಂದರೆ ನಮ್ಮ ಮೈಸೂರಿನಲ್ಲಿ ಆನೆಗಳು 2 ತಿಂಗಳು ಆನೆಗಳು ಇಲ್ಲೇ ಇರುತ್ತೆ. ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಆನೆಗಳು ಯಾವಾಗ ಆಚೆ ಬರುತ್ತೆ ಅಂತ ನೋಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಬೆಳಗ್ಗೆ ಹೊತ್ತು ಹಾಗೆ ಸಂಜೆ ಹೊತ್ತು ಕಾಯ್ತಾ ಇರ್ತಾರೆ. ಯಾವ ಮೂಲೆಯಿಂದಲೂ ಸಹ ಬಂದು ಆನೆಗಳ ದಸರಾದಲ್ಲಿ ಆ ರೀತಿ ನೋಡ್ಲಿಕ್ಕೆ ಆಗೋದಿಲ್ಲ. ದಸರಾ ಒಂದು ಅಂತ ಆನೆಗಳನ್ನ ನೋಡ್ಬೋದು. ಆದರೆ ಪ್ರತಿನಿತ್ಯ ಸಹ 9 ಆನೆಗಳು ಉದ್ದಕ್ಕೂ ನಡ್ಕೊಂಡು ಹೋಗುವಂಥದ್ದು. ಈ ಆನೆಗಳು ಹೇಗೋತ್ತೆ ರೈಲ್ ಬೋಗಿಗಳು ಹೋದಂಗೆ, ಒಂದ್ರಿಂದ ಒಂದು ಉದ್ದಕ್ಕೆ ಮೊದಲು ಇಂಜಿನ್ನು, ಅದರಿಂದ ಏನು ಬೋಗಿಗಳು ಹೋಗುತ್ತೆ ಅದು ನೋಡೋಕ್ಕೆ ಖುಷಿ. ಅದೇ ರೀತಿ ನಮ್ಮ ಆನೆಗಳು ನಮ್ಮ ರಾಜ ಬೀದಿಗಳಲ್ಲಿ ಪ್ರತಿನಿತ್ಯ ಸಹ ಬೆಳಗ್ಗೆ ಸಂಜೆ ಹೊರಡುತ್ತೆ. ಅದು ವಿಶೇಷವಾಗಿ ಪ್ರತಿಯೊಬ್ಬರು ಸಹ ಅದರ ಸಂತೋಷ ಕ್ಷಣಗಳನ್ನ ಬಂದು ಕಳೀತಾ ಇದ್ದಾರೆ ಮೈಸೂರು ಜನಗಳೆಲ್ಲ. ಹಾಗೆ ವಿಶೇಷವಾಗಿ ಏನಪ್ಪಾ ಅಂದರೆ ಅಮಾವಾಸ್ಯೆ ದಿನ ಆನೆಗಳನ್ನ ನಾವು ಆಚೆ ಕಳಿಸೋದಿಲ್ಲ. ಇದು ಮುಂಚಿನ ಪದ್ಧತಿ ಬಂದಿದೆ. ಕಾರಣ ಏನಪ್ಪಾ ಅಂತಂದರೆ, ಏನೇ ಒಂದು ಶುಭಗಳು ಕಾರ್ಯ ಮಾಡಬೇಕಾದ್ರೆ ನಾವೊಂದು ಶುಭ ಲಗ್ನ, ದಿನ, ತಿಥಿ, ನಕ್ಷತ್ರ, ಪಂಚಾಂಗಗಳನ್ನ ನೋಡಿ ಕಳಿಸ್ತೀವಿ. ಹಾಗೆ ಅಮಾವಾಸ್ಯೆ ದಿನ ಯಾವುದೇ ಒಂದು ಶುಭ ಕಾರ್ಯಗಳು ನಾವು ಮಾಡೋದಿಲ್ಲ. ಆದ್ದರಿಂದ ಆನೆಗಳನ್ನ ಆಚೆ ಕಳಿಸೋದಿಲ್ಲ. ಆ ಒಂದು ಕಾರ್ಯಕ್ಕೋಸ್ಕರ ಆನೆ ಆಚೆ ಹೋದರೆ ಎಲ್ಲರಿಗೂ ದರ್ಶನ ಕೊಟ್ಟು ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತಿರ್ವಿ. ಹಾಗೆ ಅಮಾವಾಸ್ಯೆ ಒಂದು ದಿನ ನಾವು ಯಾವ್ದು ಶುಭ ಕಾರ್ಯ ಮಾಡೋದಿಲ್ಲ. ಆದ್ರಿಂದ ಆನೆಗಳನ್ನ ಆಚೆ ಕಳಿಸೋದಿಲ್ಲ. ಕೆಟ್ಟ ದೃಷ್ಟಿ ಬೀಳದೇ ಇರ್ಲಿ ಅಂತಲ್ಲ, ಆನೆಗೊಂದು ರೆಸ್ಟ್ ಸಿಗ್ಲಿ, ಆಯ್ತಾ, ಆದಂತ ಶುಭ ಕಾರ್ಯಗಳು ನಾವೇನು ಮಾಡೋದಿಲ್ಲ. ಆದ್ರೆ ಕೆಟ್ಟ ದೃಷ್ಟಿ ಆನೆ ಪಕ್ಷಾಶ ದೇವ್ರಿಗೆ ಯಾವ ದೃಷ್ಟಿ ಬೀಳುತ್ತೆ, ಯಾವ ದೃಷ್ಟಿನೂ ಬೀಳಲ್ಲ. ದೃಷ್ಟಿ ಆದ್ರೆ ನಮ್ಗಾಗ್ಬೇಕಷ್ಟೇ.